ಜಸ್ಟ್ ಕಿಡ್ನಾಪಿಂಗ್. ಇದು ಕಿಡ್ನಾಪಿಂಗ್. ಇದರಲ್ಲಿ ಈ ಸೀನಲ್ಲಿ ದರ್ಶನ್ ಬರೋದೇ ಇಲ್ಲ. ಓಕೆ, ನಾವು ಮಾತಾಡ್ತಾ ಇರೋದು ಬರೀ ದರ್ಶನ್ ಬಗ್ಗೆ. ಇದು ಎಲ್ಲಿಂದ ಈ ದರ್ಶನ್ ಮೇಲೂ ಈ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ. ಎಸ್, ಕರೆಕ್ಟ್. ಇದರಲ್ಲಿ ದರ್ಶನ್ ಎಲ್ಲಿದ್ದಾರೆ? ಇದರಲ್ಲಿ ಇದು ಪ್ಲಾಂಟೆಡ್ ಕೇಸ್ ಅಲ್ವಾ ಇದು? ವಿಕ್ಟಮ್ ಇವನು ರೇಣುಕಾಸ್ವಾಮಿ ಬದುಕಿದ್ದು ನನಗೆ ಹಿಂಗೆ ಹೇಳಿ ಮೋಸ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎವಿಡೆನ್ಸ್. ಬೇಲ್ ಕೊಟ್ರೆ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರು ಸಾಕ್ಷಿ ನಾಶ ಮಾಡೋ ಹಾಗೆ ಇದ್ದಿದ್ರೆ ನೋಡಿ, ಅವ್ರಿಗಿರೋ ಪವರ್ಗೆ, ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗ್ಗೆ ಅವ್ರು ಒಳಗಡೆನೆ ಹೋಗ್ತಾ ಇರ್ಲಿಲ್ಲ. ವೆರಿ 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 ಇಂಪಾರ್ಟೆಂಟ್. ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರಿ. ನೋಡಿ, ಸೆಕ್ಷನ್ 363 ಕಿಡ್ನಾಪಿಂಗ್ ಅಂತ ಇದೆ. ಅದಕ್ಕೆ 7 ವರ್ಷ ಜೈಲಿದೆ. ಬರೀ 363 ಹಾಕಿದ್ದಾರೆ. ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಇನ್ನೊಂದಿದೆ 364A. ಅಂದರೆ ಕಿಡ್ನಾಪ್ ಮಾಡ್ಕೊಂಬಂದು ನಿನ್ನನ್ನು ಸಾಯಿಸ್ತೀವಿ, ನಮಗೆ ಇಷ್ಟು ಹಣ ಕೊಡಿ ಅಂತ ಹೇಳಿದ್ರೆ ದಟ್ ಈಸ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್. ಇಟ್ ಕಮ್ಸ್ ಅಂಡರ್ ದಿ ಸೆಕ್ಷನ್ 364 ಆಫ್ ದಿ IPC. ಇವ್ರದ್ದು ಬರೀ ಕಿಡ್ನಾಪಿಂಗ್ ಅಂತ ಹಾಕಿದ್ದಾರೆ. 7 ವರ್ಷ ಇದೆ. ಇದು ಹೆಂಗೆ ಕಿಡ್ನಾಪ್ ಅಂತಾನೆ ನಮಗೆ ಗೊತ್ತಿಲ್ಲ. ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಿಡ್ನಾಪ್ ಅಂತ ಆಯ್ತು ಅಂತ ಗೊತ್ತಿಲ್ಲ. ನೋಡಿ, ಅಲ್ಲಿಂದ ಬಂದರು. ಏನು ಹೇಳಿದಾನೆ? ಹೇಳಿಕೆ ಕೊಟ್ಟಿದ್ದಾನೆ. ಯಾರು? ಇವ್ರ ತಂದೆ, ಯಾರು? ವಿಕ್ಟಿಮ್ ಅವ್ರ ತಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಫಾದರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ನನ್ನ ಮಗ, 4 ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ದೀನಿ ಎಲ್ಲೋ, ನನಗೆ ಊಟ ಮಾಡಬೇಡಿ, ನಾನು ಬರೋದು ಈವ್ನಿಂಗ್ ಆಗುತ್ತೆ. ಅವನೇ ಹೇಳಿಕೆ ಕೊಟ್ಟಿದ್ದಾನೆ. ಅವ್ರ ತಂದೆನೇ ಹೇಳ್ತಾರೆ ವಿಕ್ಟಿಮ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ. ಅವನು ಅಲ್ಲಿಂದ ಕಾರಲ್ಲಿ ಬರ್ತಾನೆ. ಸೆಂಟ್ರಲ್ ಒಂದು ದುರ್ಗಾ ಬಾರ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಪರ್ಚೇಸ್ಡ್ ಆಲ್ಕೋಹಾಲ್. ಹೌದು. ಮತ್ತೆ ಬಿಲ್ಲು ಅವರೇ ಪೇ ಮಾಡಿದ್ದಾರೆ. ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ, ಬಿಲ್ಲು ಅವರೇ ಪೇ ಮಾಡಿದ್ದಾರೆ. ಈ ಸಮಯದಲ್ಲಿ ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದೋ ಏನಾದರೂ ಇದೆಯಾ? ದಟ್ ಈಸ್ ಫಸ್ಟ್ ಪಾಯಿಂಟ್. ಓಕೆ. ಇಲ್ಲ, ಭಯ ಇದ್ದವರು ಈಗ ಕಿಡ್ನಾಪ್ ಮಾಡಿದ್ರೆ ಕನ್ಫೈನ್ ಮಾಡ್ಬೇಕು, ಅವ್ರನ್ನ ಹಿಡ್ಕೊಬೇಕು, ಇಲ್ಲ ಕಟ್ಟಾಕ್ಬೇಕು. ಅವ್ರನ್ನ ಒಂದ್ ಕಡೆ ಇಟ್ಕೊಂಡ್ರೆ ದಟ್ ಈಸ್ ಕಿಡ್ನಾಪಿಂಗ್. ಸೊ ಇಲ್ಲಿ ಏನಾಗಿದೆ, ಅವನೇ ಆರಾಮಾಗಿ ಬಾರ್ ಒಳಗಡೆ ಹೋಗ್ತಾನೆ. ಅವನಾಗವನೇ CCTV ಫುಟೇಜು ಇದೆ ಅದರಲ್ಲಿ. ಅದನ್ನ ವಾಟ್ ಎವರ್ ಇಟ್ ಈಸ್ ಆಲ್ಕೋಹಾಲ್ ತಗೋತಾನೆ, ಹೋಗ್ತಾನೆ. ಎಲ್ಲಿಂದ ಕಿಡ್ನಾಪ್ ಆಗುತ್ತಿದ್ದು? ಸರ್, ಇವಾಗ ಇನ್ನೊಂದು ಥರ ಹೇಳ್ಬೋದು. ಈಗ ನಾವು ಅವ್ರನ್ನ ವಂಚಿಸಿ, ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ತಿಲ್ಲ, ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸೊ ನಿಮ್ಮನ್ನ ಅವ್ರನ್ನ ಪರಿಚಯ ಮಾಡ್ತೀನಿ, ಆ ಥರ ವಂಚಿಸಿ ಕಿಡ್ನಾಪ್ ಮಾಡೋ, ಆದ್ರೆ ವಂಚನೆ ಕಿಡ್ನಾಪ್ ಆ ಥರ ಏನಾದ್ರು ಬರುತ್ತಾ? ಅದು ವಂಚಿಸಿ ಕಿಡ್ನಾಪ್ ಮಾಡಿದಾರೆ ಅನ್ನೋದಕ್ಕೆ ರೇಣುಕಾಸ್ವಾಮಿ ಗೊತ್ತಿರಬಾರ್ದು. ಈಗ ನನಗೆ ಪರಿಚಯ ಇರೋ ವ್ಯಕ್ತಿನ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ ಜೊತೆಲಿ ಕರ್ಕೊಂಡು ಹೋಗಿರ್ಬೋದಲ್ವಾ? ಅದು ಕಿಡ್ನಾಪ್ ಆಗುತ್ತಾ? ಅದು ಯಾವ ಥರ ಕೇಸ್ ಆಗುತ್ತೆ? ಅದು ಅದೇ ಇವ್ರು ಹಾಕಿರೋದು ಹಂಗೆ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದಾರೆ ಇವರು. ಬಟ್ ಅದನ್ನ ಹೇಳಕ್ಕೆ ವಿಕ್ಟಿಮ್ ಬದುಕಿಲ್ಲ ಅಲ್ಲ, ನನಗೆ ಹಿಂಗೆ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ. ದಟ್ ವಿಲ್ ಬಿಕಮ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ ವಿಕ್ಟಿಮ್ ಇವನು ರೇಣುಕಾಸ್ವಾಮಿ ಬದುಕಿದ್ದು ನನಗೆ ಹಿಂಗೆ ಹೇಳಿ ಮೋಸ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎವಿಡೆನ್ಸ್, ಅಡ್ಮಿಸಬಲ್ ಎವಿಡೆನ್ಸ್. ಅದು ಇಲ್ಲ, ಅವನು ಬದುಕೇ ಇಲ್ಲ. ಮೆನ್ಷನ್ ಮಾಡಬೇಕಿತ್ತು, ಈ ತರ ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಬಿಟ್ಟಿರೋದು, ಅವ್ರು ಮಾಡಿಲ್ಲ. ಏನ್ ಮಾಡ್ತೀರಾ? ಅಲ್ಲ, ಅದೇ ನನ್ನ ಪಾಯಿಂಟ್. ಈಗ ಅವ್ರು ಆ ರೀತಿ ಹೇಳ್ಬೇಕಿತ್ತು. ಈಗ ಕಿಡ್ನಾಪ್ ಅಂತ ಹೇಳ್ಬಾರ್ದಿತ್ತು, ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ ಆ ಥರ ಹೇಳ್ಬೇಕಿತ್ತು. ಅಲ್ಲ, ಅದು ಆ ಸೆಕ್ಷನ್ ಅಲ್ಲಿ ಬರುತ್ತೆ. ವಂಚಿಸಿ ಅಂತ ಹೇಳಿದ್ರೆ ಬರೀ 363 ಹಾಕಿದ್ದಾರೆ. ಕಿಡ್ನಾಪಿಂಗ್ ಅಂತ ಹಾಕಿದ್ದಾರೆ. ಜಸ್ಟ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗ್ಲಿ ಬೇರೆ ಒಂದಾಗ್ಲಿ ಹಾಕಿಲ್ಲ, ಜಸ್ಟ್ ಕಿಡ್ನಾಪಿಂಗ್. ಇದು ಕಿಡ್ನಾಪಿಂಗ್. ಇದರಲ್ಲಿ ಈ ಸೀನಲ್ಲಿ ದರ್ಶನ್ ಬರೋದೇ ಇಲ್ಲ. ಓಕೆ, ನಾವು ಮಾತಾಡ್ತಾ ಇರೋದು ಬರೀ ದರ್ಶನ್ ಬಗ್ಗೆ. ಇದು ಎಲ್ಲಿಂದ ಈ ದರ್ಶನ್ ಮೇಲೂ ಈ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ. ಎಸ್, ಕರೆಕ್ಟ್. ಇದರಲ್ಲಿ ದರ್ಶನ್ ಎಲ್ಲಿದ್ದಾರೆ? ಇದರಲ್ಲಿ ಇದು ಪ್ಲಾಂಟೆಡ್ ಕೇಸ್ ಅಲ್ವಾ ಇದು? ಕರೆಕ್ಟ್. ನೀವೇ ಹೇಳಿ, ಇದು ಪೊಲೀಸ್ನವರು ಪ್ಲಾಂಟ್ ಮಾಡಿದಾರಾ ಇಲ್ವಾ? ಈಗ ಇವ್ರು ಹೆಂಗ್ ಹೇಳ್ತಾರೆ, ದರ್ಶನ್ ಅವರೇ ಕಿಡ್ನಾಪ್ ಮಾಡಿಸಿದ್ರು ಅಂತ ಹೆಂಗ್ ಹೇಳ್ತಾರೆ? ಸೊ ಅದು ಪಾಯಿಂಟ್ ಆಗುತ್ತೆ. ಹೌದು, ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಕೊಟ್ಟಿದ್ದಾರಾ? ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೇನು 161 ಸ್ಟೇಟ್ಮೆಂಟ್ ನ ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ದಟ್ ಈಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಸೊ ಒಂದು ವೇಳೆ ಯಾರು ಅವ್ರು CC ಕ್ಯಾಮರಾದಲ್ಲಿ CC ಫುಟೇಜ್ ಅಲ್ಲಿ ಯಾರು ಇರ್ತಾರೋ ಅವ್ರುಗಳಿಲ್ಲ ನಮ್ಮ ಬಾಸ್ ಹೇಳಿದ್ರು ಅಥವಾ ನಮ್ಮ ದರ್ಶನ್ ಅವ್ರು ಹೇಳಿದ್ರು ಹಂಗಾಗಿ ಕಿಡ್ನಾಪ್ ಮಾಡಿದೆ ಅಂತ ಅವ್ರು ಒಪ್ಕೊಂಡಿದ್ರೆ ಮಾತ್ರ ಪೊಲೀಸ್ ಅವ್ರ ಮುಂದೆ ಏನೇ ಒಪ್ಕೊಂಡ್ರು ದಟ್ ಈಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಓಕೆ. ಇನ್ನೊಂದು 164 ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ. ಅದನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ರೆ ಇಟ್ ಕ್ಯಾರೀಸ್ ಎ ಎವಿಡೆನ್ಷಿಯರಿ ವ್ಯಾಲ್ಯೂ. ಓಕೆ. ಸೊ ಪೊಲೀಸ್ನವ್ರ ಮುಂದೆ ಯಾವುದೇ ಹೇಳಿದ್ರೇನು ಅದು ಇನ್ಅಡ್ಮಿಸಬಲ್. ಯಾಕೆ ಅಂತ ಕೇಳಿದ್ರೆ, ನೀವು ಅವ್ರಿಗೆ ಪವರ್ ಇರುತ್ತೆ, ಹೊಡೆದಿ ಬಡ್ದಿ ಏನಾದರೂ ಮಾಡ್ಕೋಬಹುದು ಅವ್ರು. ಇಲ್ಲ ಇನ್ನೊಂದು ಅವ್ರಿಗೆ ಆಪ್ಷನ್ ಇತ್ತು,
ಇಷ್ಟೆಲ್ಲ ಅವ್ರು ಮಾಡಿದಾರಲ್ಲ, ಇಷ್ಟು ದೊಡ್ಡ ಹೀರೋನ ಅವರು ಅರೆಸ್ಟ್ ಮಾಡಿದ್ದಾರೆ. ಈಸ್ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಈಗ ಮಾಡ್ಬೇಕಾರೆ ಅವ್ರಿಗೆ ಒಂದ್ ಚೂರಾದ್ರೂ ಇದಿದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದಾಗಿತ್ತು. ಅವೈಲೇಬಲ್ ಇತ್ತು CRPCL ಪ್ರಾವಿಷನ್ ವಿಡಿಯೋ. ಅವ್ರು ಒಂದೊಂದು, ಈಗ ಸ್ವಾಮಿ ಶ್ರದ್ಧಾನಂದ ಕೇಸು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಪ್ರೀವಿಯಸ್ ಇಂಟರ್ವ್ಯೂ. ಅದ್ರಲ್ಲಿ ಕನ್ವಿಕ್ಷನ್ ಆಗಿದೆ, ಇನ್ನೂವರೆಗೂ ಅವನು ಜೈಲಲ್ಲೇ ಇದ್ದಾನೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಕೇಸ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತೇಳಿ. ಅವನು ಸಾಯೋವರೆಗೂ ಆ ವಿಕ್ಟಿಮ್ ಹೆಂಗ್ ಸಾಯಿಸ್ದ ಅದೇ ತರ ಇವನು ಜೈಲಲ್ಲೇ ನರಳಬೇಕು ಅಂತ ಹೇಳ್ಬಿಟ್ಟು ಇನ್ನೂವರೆಗೂ ಅವ್ನು ಜೈಲಲ್ಲೇ ಬದುಕಿದ್ದಾನೆ. ಓಕೆ, ಹಿಂಗೆ ಕೊಟ್ಟಿದೆ. ಅದು ಏನಕ್ಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಇನ್ವೆಸ್ಟಿಗೇಷನ್ ಮತ್ತು ಈ ಇನ್ವೆಸ್ಟಿಗೇಷನ್? ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿ ಒಂದನ್ನು ವಿಡಿಯೋಗ್ರಾಫಿಕ್ ಮಾಡಿದ್ದಾರೆ ಪೊಲೀಸ್ನವರು. ಓಕೆ, CCBನವರು ಪ್ರತಿ ಒಂದು. ಈಗ ಅವ್ರ ಮನೆಗೆ ಹೋದ್ರು, ನೀನು ಎಲ್ಲಪ್ಪ ಊತಿದ್ಯಾ ತೋರ್ಸು, ಅದನ್ನು ಎಲ್ಲ ವಿಡಿಯೋ ಕಟ್ಟೆ ಮಾಡಿಲ್ಲ ಅವರು. ಓಕೆ, ಅದನ್ನ ತೆಗ್ಸಿದ್ರು, ಬುಲ್ಡೇಸರ್ ಎಲ್ಲ ತೆಗ್ಸಿದ್ರು, ಅದೆಲ್ಲ ರೆಕಾರ್ಡಿಂಗ್ ಇದೆ. ಒಳಗಡೆ ಬಾಡಿ ಇತ್ತು, ಬಾಡಿ ತೆಗಿಯೋದನ್ನು ರೆಕಾರ್ಡಿಂಗ್ ಇದೆ, ಎಲ್ಲಾನು ರೆಕಾರ್ಡಿಂಗ್ ಇದೆ. ನೀವು ಈಗ ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ಬೋದು, ಅದೆಲ್ಲ ಇದೆ, ಫುಟೇಜಸ್ ಇದೆ. ಡ್ಯಾನ್ಸಿಂಗ್ ಆನ್ ಗ್ರೇವ್ ಅಂತ ಇದೆ ಅದು. ಅದರಲ್ಲಿ ಶ್ರದ್ಧಾನಂದನು ಇಂಟರ್ವ್ಯೂ ಕೊಟ್ಟಿದ್ದಾನೆ, ಜೈಲಿಂದಾನೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಸೊ ಹಿಂಗ್ ಮಾಡಿದ್ರೆ ಕನ್ವಿಕ್ಷನ್ ಆಗ್ತಾ ಇತ್ತು. ಈ ಪೊಲೀಸ್ ಅವ್ರು ಜಸ್ಟ್ ಬಾಯ್ ಮಾತಲ್ಲಿ ಹೇಳೋದು, ಅವ್ರು ಯಾವ್ದೋ ಒಂದು ಇದ್ರ ಪೇಪರ್ ಅಲ್ಲಿ ಬರ್ಕೊಟ್ರೆ ಇಟ್ ಈಸ್ ನಾಟ್ ಎಟ್ ಆಲ್ ಕನ್ಸಿಡರ್ಡ್. ಓಕೆ, ಸೊ ಅಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ರೀತಿ ಮಾಡ್ಬೋದಿತ್ತು ಅವರು. ಸೊ ಈ ರೀತಿ ಮಾಡ್ಬೋದಾಗಿತ್ತು, ಯಾಕಂದ್ರೆ ಅವ್ರು ಅರೆಸ್ಟ್ ಮಾಡಿರೋದು ನಾರ್ಮಲ್ ಪರ್ಸನ್ ಅಲ್ಲ. ನಾರ್ಮಲ್ ಅವರು ಇವರು ಅಂದ್ರೆ ಈಗ ನೋಡಿ, ಕಳೆದ ಒಂದು 3 ತಿಂಗಳಲ್ಲಿ 70 ಜನ ಅರೆಸ್ಟ್ ಆಗಿದ್ದಾರೆ ಮರ್ಡರ್ ಕೇಸಲ್ಲಿ ಆನೇಕಲ್ಲಲ್ಲಿ. ಅದೆಲ್ಲ ನೀವು ಯಾಕೆ ತೋರಿಸ್ತಾ ಇಲ್ಲ? ಶೋರ್, ಅಂದ್ರೆ ಇದು 6 ತಿಂಗಳಾಯ್ತು ಅರೆಸ್ಟ್ ಆಗಿ ಅವರು. 6 ತಿಂಗಳಲ್ಲಿ ದಿನಾಗ್ಲೂ ದರ್ಶನ್ ಬಗ್ಗೆನೇ ತೋರಿಸ್ತಾ ಇದ್ದೀರಾ. ಹೌದು, ಅದರಲ್ಲಿ ಇವ್ರ ಇನ್ವಾಲ್ವ್ಮೆಂಟೇನೇ ಇಲ್ಲ ದರ್ಶನ್ದು, ಆದ್ರೇನು ತೋರಿಸ್ತಾ ಇದ್ದೀರಾ. ಈಗ ಅಲ್ಲಿ ಡೈಲಿ ಒಂದೊಂದು ಮಾಡ್ರೆ, ಮೊನ್ನೆ ಯಾವುದೋ ಒಂದು ರೌಡಿ ಶೀಟರ್ ಮೇಲೆ ಒಂದು ಅಟೆಂಪ್ಟ್ ಆಯಿತು ಆನೇಕಲ್ಲೇ, ಅದನ್ನ ಯಾಕೆ ತೋರಿಸಿಲ್ಲ? ಸೊ ಯಾಕಂದ್ರೆ ಅವರು ಹೀರೋ ಅಂತ ಹೇಳಿ ಅವ್ರದ್ದು ಇದು ಮೀಡಿಯಾ ಟ್ರಯಲ್ ನಡೀತಾ ಇದೆ ಅಷ್ಟೇ. ನೀವು ಹೇಳಿದಾಗೆ ಅವ್ರು ಸಾಮಾನ್ಯವಾದ ಹೀರೋ ಅಲ್ಲ. ಅಂದ್ರೆ ಏನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಟಾಪ್ ಹೀರೋಗಳಿದ್ದಾರೋ, ಸೊ ಅದರಲ್ಲಿ ಹೈಯೆಸ್ಟ್ ಫ್ಯಾನ್ಸ್ ಫಾಲೋ ಇದ್ದಾರೆ. ಯಾಕಂದ್ರೆ ನಾವು ಯಾವುದೇ ಒಂದು ಈಗ ನಾವೊಂದು ಇದಾಗ್ತೀವಿ, ಯಾವುದೇ ಚಾನಲ್ಗಳಲ್ಲಿ ಅತಿಯಾದ ಹೆಚ್ಚು ಸಂಖ್ಯೆಯಲ್ಲಿ ಫ್ಯಾನ್ಸ್ ಹೊಂದಿರುವ ನಟ ಯಾರು ಅಂತ ಹಾಕಿದ್ರೆ, ಸರ್ ಈಗ ಅವ್ರಿಗೆ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರು ಸಾಕ್ಷಿ ನಾಶ ಮಾಡೋ ಹಾಗೆ ಇದ್ದಿದ್ರೆ ನೋಡಿ, ಅವ್ರಿಗಿರೋ ಪವರ್ಗೆ, ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗ್ಗೆ ಅವ್ರು ಒಳಗಡೆನೆ ಹೋಗ್ತಾ ಇರಲಿಲ್ಲ. ಕರೆಕ್ಟಾ? ಅವ್ರಿಗೀಗ ಒಬ್ಬ CM ಮಾಡುವಂಥ ಪವರ್ ಇದೆ. ಹೌದು, ಅಂದ್ರೆ ಚೀಫ್ ಮಿನಿಸ್ಟರ್ನ ಕಾಮನ್ ಮ್ಯಾನ್ ಮಾಡುವಷ್ಟು ಪವರ್ ಇದೆ. ಈಗ CMನ PM ಮಾಡುವಷ್ಟು ಪವರ್ ಇದೆ. ಯಾಕಂದ್ರೆ ಅವ್ರಿಗೆ ಜನಬಲ ಇದೆ. ನಮ್ಮ ಒಂದು ಕಂಟ್ರಿ ಇಟ್ ಈಸ್ ರನ್ ಥ್ರೂ ಕಾನ್ಸ್ಟಿಟ್ಯೂಷನ್, ಡೆಮೋಕ್ರೆಟಿಕ್ ಕಂಟ್ರಿ. ಕರೆಕ್ಟ್. ಸೊ ಇಲ್ಲಿ ಪೀಪಲ್ ವೋಟ್ ಹಾಕ್ಬೇಕು. ಸೊ ಜನ ಯಾರ ಪರವಾಗಿದ್ದಾರೆ? ದರ್ಶನ್ ಪರವಾಗಿದ್ದಾರೆ. ದರ್ಶನ್ ಇಂಥವ್ರು ವೋಟ್ ಹಾಕು ಅಂದ್ರೆ ವೋಟ್ ಹಾಕ್ತಾರೆ. ಅಯ್ಯೋ, ಅವ್ರು ಇಷ್ಟೊಂದು ಪವರ್ಫುಲ್ ಆಗಿದ್ರೆ ಅವ್ರು ಜೈಲಿಗೆ ಹೋಗ್ಬಾರ್ದಾಗಿತ್ತು. ಅವ್ರು ಯಾವುದೇ ರೀತಿ ಸಾಕ್ಷಿ ನಾಶ ಮಾಡಕ್ ಟ್ರೈ ಮಾಡಿಲ್ಲ. ಅವ್ರು 3 ಎಷ್ಟು 6 ತಿಂಗಳಾಗ್ತಾ ಇದೆ. 6 ತಿಂಗಳಾಯ್ತು. 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ. ಜೂನ್ 10ನೇ ತಾರೀಕಿನ 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ. ಈಗಲೂ ಸಹ ಅವ್ರು ರೆಗ್ಯುಲರ್ ಬೇಲ್ಗೆ ಅವ್ರು ಅಷ್ಟೊಂದು ಪ್ರಭಾವಿ ಆಗಿದ್ರೆ ರೆಗ್ಯುಲರ್ ಬೇಲೆ ಸಿಕ್ಬೇಕಾಗಿತ್ತು. ಇಂಟ್ರಿಮ್ ಬೇಲು ಅವ್ರ ಬೆನ್ನೋವು ಇರೋ ಕಾರಣ ಅವ್ರಿಗೆ ಇದಾಗಿದೆ. ಅವ್ರು ನಾರ್ಮಲ್ ಆಗಿ ಇರೋವಂಥ ಸಮಯದಲ್ಲೂ ನೀವು ನೋಡ್ಬೋದು, ಅವ್ರ ಒಂದು ಕೈ ಫ್ರ್ಯಾಕ್ಚರ್ ಆಗಿರುತ್ತೆ ಅವ್ರದ್ದು. ಅವ್ರಿಗೆ ಏನೇನು ಪ್ರಾಬ್ಲಮ್, ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ಅವರು ಪಬ್ಲಿಕ್ಕಲ್ಲಿ ಹೇಳ್ಕೊಳ್ಳೋದಿಲ್ಲ. ಬಟ್ ಅವ್ರಿಗೆ ಪ್ರಾಬ್ಲಮ್ಸ್ ಇರ್ಬೋದಲ್ವಾ. ಹಂಗೆ ಜೈಲ್ಗೆ ಹೋಗಿ ಈಗ ನೀವು ಬೆಡ್ ಮೇಲೆ ಮಲ್ಕೋಬೇಕು ಅಂತ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅಲ್ಲಿ ನೆಲದ ಮೇಲೆ ಮಲ್ಕೊಬೇಕಾಗತ್ತೆ ಜೈಲಲ್ಲಿ. ಸೊ ಆದ್ರಿಂದ ಅವ್ರಿಗೆ ಬೆನ್ನೋವು ಜಾಸ್ತಿ ಆಗಿ ಈಗ ಡಾಕ್ಟರ್ ಅಡ್ವೈಸ್ ಮೇರೆಗೆ ಅವರು ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಸೊ ಇದರಲ್ಲಿ ಏನು ತಪ್ಪಿದೆ? ಸೊ ಈಗ ನೀವು ಹೇಳೋದ್ ಪ್ರಕಾರ ಅವ್ರಿಗೆ ಕಾನೂನ ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿದ್ರೆ ಬೇಜಾನ್ ಆಪ್ಷನ್ ಇತ್ತು, ತುಂಬಾ ಆಪ್ಷನ್ ಇತ್ತು. ಅವ್ರಿಗೆ ಎಲ್ಲರೂ ಗೊತ್ತಿದಾರಲ್ಲ. ಹೌದು, ಎಲ್ಲರೂ ಅವ್ರ ಆಪ್ತರೆ ಅಲ್ಲ. ಅವ್ರು ಇವಾಗ ಕ್ಯಾನ್ವರ್ಸ್ ಮಾಡ್ಬೇಕಂದ್ರೂ ಅವರು ಈ ಪರ್ಟಿಕ್ಯುಲರ್ ಪಾರ್ಟಿ ಅಂತ ಮಾಡಲ್ಲ. ಹೌದು, ಆಮೇಲೆ ಅವ್ರು ವೋಟ್ ಹಾಕಿ ಅಂತಾನೂ ಹೇಳಲ್ಲ. ಸುಮ್ಮನೆ ಅವ್ರು ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ, ಬಂದು ನಾನು ಇಲ್ಲಿದ್ದೀನಿ, ಇವ್ರ ಜೊತೆ ಇದ್ದೀನಿ ಅಂತ ತೋರಿಸ್ಕೋತಾರೆ ಅಷ್ಟೇ. ನೀವು ಅದೊಂದು ಅಬ್ಸರ್ವ್ ಮಾಡ್ಬೋದು. ಇಂಥವ್ರಿಗೆ ನೀವು ವೋಟ್ ಹಾಕ್ಬೇಕು ಅಂತಲೂ ಅವ್ರು ಹೇಳಲ್ಲ, ಯಾವುದೇ ಪಾರ್ಟಿ ಕ್ಯಾನ್ವರ್ಸಿಂಗ್ ಮಾಡಿದ್ರೆ. ಸೊ ಅಂತ ವ್ಯಕ್ತಿ ಅವರು ಯೂಶಲಿ ಅವ್ರ ಪಾರ್ಟಿಗೆ ಜಾಸ್ತಿ ಪ್ರಿಫರೆನ್ಸ್, ಯಾವ ಪಾರ್ಟಿಗೆ ಅವ್ರು ಪ್ರಿಫರೆನ್ಸ್ ಕೊಡಲ್ಲ, ವ್ಯಕ್ತಿಗಳಿಗೆ. ಇವ್ರು ನನ್ನ ಸ್ನೇಹಿತರು, ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಸೊ ಇವ್ರಿಗೆ ವೋಟ್ ಹಾಕ್ಸಿ ನಾನು ಕೆಲಸ ಮಾಡಿಸ್ತೀನಿ ಅಂತ ಏನೋ ಒಂದು ಅವ್ರದ್ದೇ ಆದ ಒಂದು ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಬೆಲೆ ಕೊಡ್ತಾರೆ, ವ್ಯಕ್ತಿಗೆ ಬೆಲೆ ಕೊಡ್ತಾರೆ. ಈಗ ಅವ್ರಿಗೆ ಜನಬಲ ಇದೆ, ಅವ್ರು ಏನ್ ಬೇಕಾದ್ರೂ ಅವ್ರು ಅರೆಸ್ಟೇ ಆಗದೆ ಇರಂಗ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಓಕೆ, ಬಟ್ ಹಿ ಹ್ಯಾಸ್ ಬೀನ್ ಅರೆಸ್ಟೆಡ್.
ಸೊ ಇದನ್ನೆಲ್ಲ ನೋಡಿದಾಗ ಸರ್ ಆಕ್ಚುಲಿ ಈಗ ನೋಡಿ, ಈಗ ನೀವು ಹೇಳಿದ್ರಿ ಅವ್ರಿಗಿರೋ ಪಾಪ್ಯುಲಾರಿಟಿ, ಅವ್ರಿಗಿರೋ ಇನ್ಫ್ಲುಯೆನ್ಸ್, ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ರೆ ಅರೆಸ್ಟ್ ಆಗ್ಬೋದು. ಬಟ್ ಇದನ್ನೆಲ್ಲ ಮೀರಿ ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಬೇರೆಯವರ ಕೈವಾಡಗಳು ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಅದೇ ಪೊಲೀಸ್ನವರು ಪ್ಲಾಂಟ್ ಮಾಡಿದ್ದಾರೆ ಅಷ್ಟೇ. ಅಲ್ಲ, ಪೊಲೀಸ್ನವರು ಅಷ್ಟೇ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ, ಈಗ ಇನ್ಫ್ಲುಯೆನ್ಸ್ ಇದೆ, ಮತ್ತೆ ಸೆಲೆಬ್ರಿಟಿ, ಅವ್ರ ಮಾತನ್ನ ಕೇಳೋ ಕೋಟ್ಯಾಂತರ ಜನ ಇದ್ದಾರೆ. ಅವರೊಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನ ಫಾಲೋ ಮಾಡೋಕೆ ಜನ ಇದ್ದಾರೆ. ಸೊ ಈ ಥರ ಎಲ್ಲ ಇದ್ದಂಥ ವ್ಯಕ್ತಿನ ಹೈ ಪ್ರೊಫೈಲ್ ಕೇಸ್ ಅಂತಲೇ ಹೇಳ್ಬೋದು ಇದನ್ನ. ಇಷ್ಟು ದೊಡ್ಡ ವ್ಯಕ್ತಿನ ಅಷ್ಟು ಈಸಿಯಾಗಿ ಅಂತ ಏನಿಲ್ಲ, ತುಂಬ ಇದರ ಕಾಂಪ್ಲಿಕೇಟೆಡ್ ಆಗಿ ಮಾಡಿದ್ದಾರೆ ಕೇಸ್ನ. ಸೊ ಇದಕ್ಕೆ ಅವ್ರಿಗೆ ಬೇರೆ ಸಪೋರ್ಟ್ ಇರುತ್ತೆ ಅಂತ ಅನ್ಸುತ್ತಾ ಪೊಲೀಸ್ನವ್ರಿಗೆ, ಅಥವಾ ಜಸ್ಟು ಅವರ ಪ್ರತಿಷ್ಠೆನೇ ಇಂಪಾರ್ಟೆಂಟ್ ಆಗಿದೆ ಅಂತ? ಮೋಸ್ಟ್ಲಿ ಅದು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ, ಯಾವ್ದು ಮಾಹಿತಿ ಇಲ್ವೋ ನಾನು ಸೊ ಮರ್ಡರ್ ಕೇಸಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅದನ್ನ ಮಾತ್ರ ನಾನು ಹೇಳ್ಬೋದು. ಸೊ ಆ ಥರ ಏನಾದರೂ ಇದ್ರೇನು ಇರ್ಬೋದು, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ನನಗೆ. ಇರ್ಬೋದು, ಯಾಕೆಂದ್ರೆ ಇದ್ರೂ ಇರ್ಬೋದು ಯೂಶಲಿ, ಯಾಕೆಂದ್ರೆ ಎಲ್ಲ ಕೇಸ್ನ ಬಿಡೋವಂಥ ಟೈಮಲ್ಲಿ ಅಂದ್ರೆ ಇಲ್ಲಿ ತಪ್ಪು ಮಾಡಿದಾರೆ ಅಂತಾನು ಹೇಳ್ತಾ ಇಲ್ಲ. ಅಂದ್ರೆ ನೀವ್ ಹೇಳಿದ್ರಿ ದರ್ಶನ್ ಅವ್ರ ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಎಲ್ಲಿದೆ ಇನ್ವಾಲ್ವ್ಮೆಂಟ್? ಅಲ್ಲಿ ಈಗ ನೋಡಿ, ಕಿಡ್ನಾಪ್ ಅಂದ್ರೆ ದರ್ಶನ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಸೊ ಅವ್ರ ಕಾರ್ ಯಾವುದು ಅಂತ ನಿಮಗೆ ಎಲ್ಲ ಗೊತ್ತಿದೆ. ಲ್ಯಾಂಬೋರ್ಗಿನಿ ಉರ್ಸ್ ಇದೆ, ಮತ್ತೆ ಇನ್ನೊಂದು ಜೀಪ್ ವ್ಯಾಂಗ್ಲರ್ ಇದೆ. ಅದರಲ್ಲಿ ಕರ್ಕೊಂಡು ದರ್ಶನ್ ಅವ್ರನ್ನ ಕನ್ಫೈನ್ ಮಾಡಿ ಅದೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಶೆಡ್ಗೆ. ಎಲ್ಲಿಂದ ಅಲ್ಲಿ ದರ್ಶನ್ ಕಾರು ಇಲ್ಲ. ನೀವು ತೋರಿಸ್ತಾ ಇರೋ CCTV ಫುಟೇಜಲ್ಲೂ ದರ್ಶನ್ ಕಾರು ಇಲ್ಲ. ಅದು ಬಂದು A10 ವಿನಯ್ದು ಅದು ಕಾರು, ರೆಡ್ ಕಲರ್. ಇನ್ನೊಂದು ಜೀಪ್ ವ್ಯಾಂಗ್ಲರ್ ವಾಟ್ ಎವರ್ ಇಸ್ ಸೀಸ್ಡ್, ಅದು ಬಂದು A10ದು, ಅದು ಆರೋಪಿ ನಂಬರ್ 10 ಅದು ಕಾರು. ಸೊ ದರ್ಶನ್ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಕಿಡ್ನಾಪಿಂಗಲ್ಲಿ ಇಲ್ವೇ ಇಲ್ಲ. ಬಟ್ ಕಿಡ್ನಾಪಿಂಗ್ ಸೆಕ್ಷನ್ ಯಾಕೆ ಹಾಕಿದ್ದಾರೆ? ಈಗ 302 ಹಾಕಿದ್ದಾರೆ, 201 ಹಾಕಿದ್ದಾರೆ. 201 ಸಾಕ್ಷಿ ನಾಶ ಮಾಡೋದು. ದರ್ಶನ್ ಎತ್ಕೊಂಡು ಹೋದ್ರಾ ಬಾಡಿನ? ಎತ್ಕೊಂಡು ಹೋಗಿ ಅಲ್ಲಿ ಇದ್ರ ಪಕ್ಕ ಬಿಸಾಕಿದ್ರ? ಸೊ ಹೇಳ್ಸಿ ಮಾಡಿದ್ದಾರೆ, ಬೇರೆಯವ್ರಿಗೆ ಹೇಳ್ಸಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಬೇರೆ ಮೀನ್ಸ್ ಇವ್ರು ಹೇಳಿದ್ದಾರೆ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಇವರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಈಗ ಅಲ್ಲಿ ಹೇಳಿರೋದು 161 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, 164 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೋಡಬೇಕು. ಓಕೆ, 161 ಅಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಇಟ್ ಈಸ್ ಇನ್ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. 161 ಅಂದ್ರೆ 164 ಅಂದ್ರೆ ಮ್ಯಾಜಿಸ್ಟ್ರೇಟರ್ ಮುಂದೆ ಕೊಟ್ಟಿರ್ತಾರೆ. ಅದನ್ನ ಏನ್ ಮಾಡ್ತಾರೆ, ಅದು ಸ್ವಲ್ಪ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುತ್ತೆ. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ, ಸ್ವಲ್ಪ ಮ್ಯಾಜಿಸ್ಟ್ರೇಟು ಐ ವಿಟ್ನೆಸ್ ಆಗಿರ್ತಾರೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕೇಸಲ್ಲಿ ಐ ವಿಟ್ನೆಸ್ ಇಲ್ಲ. ಮರ್ಡರ್ ಕೇಸು ಕನ್ವಿಕ್ಷನ್ ಆಗೋದು ಮತ್ತು ಅಕ್ವಿಟ್ ಆಗೋದು ಆನ್ ದ ಬೇಸಿಸ್ ಆಫ್ ಐ ವಿಟ್ನೆಸ್. ಈಗ ಇದರಲ್ಲಿ ಐ ವಿಟ್ನೆಸ್ಸೇ ಇಲ್ಲ ಅಲ್ಲ, ಎಲ್ಲಿದೆ ಐ ವಿಟ್ನೆಸ್? ಐ ವಿಟ್ನೆಸ್ ಅಂದ್ರೆ ನೀವು ಹೇಳೋ ರೀತಿ ದರ್ಶನ್ ಹೊಡಿತಾ ಇರ್ತಕ್ಕಂಥದ್ದು ಏನಾದ್ರು ಫುಟೇಜ್ ಹೊಡಿತಾ ಇರೋದು ನೋಡಿರಬೇಕು. ನಾನು ನೋಡಿದ್ದೆ ದರ್ಶನ್ ಹೊಡಿತಾ ಇರೋದು. ಫೋಟೋಸ್ ಇದ್ರೂ ನಡೆಯುತ್ತೆ, ಇವನ್ ಫೋಟೋ ಅಥವಾ ವಿಡಿಯೋ ಫುಟೇಜ್ ಆ ಥರ ಇದ್ರೂ ಆ ಥರ ಇದ್ರೇನು ನಡೆಯುತ್ತೆ. ನಾನು ಆ ಥರ ಇದ್ರೆ ಅಂದ್ರೆ ಐ ವಿಟ್ನೆಸ್ ಅಂದ್ರೆ ವಿಟ್ನೆಸ್, ನಾನೊಬ್ಬ ವಿಟ್ನೆಸ್. ಓಕೆ, ನಾನು ನೋಡಿದ್ದೀನಿ, ನೀವು ಹೊಡಿತಾ ಇರೋದು ನಾನು ನೋಡಿದ್ದೀನಿ ಅಂತ ಬಂದು ಹೇಳಿಕೆ ಕೊಡಬೇಕು. ಹಂಗೆ ಬಾಕ್ಸಲ್ಲಿ ಎವಿಡೆನ್ಸ್ ಆಗೋ ಸಮಯದಲ್ಲಿ ಇಂಥ ಆರೋಪಿನ ಇಂಥವ್ರು ಹೊಡಿತಾ ಇದ್ರು ಅಂತ ಬಂದು ಕೋರ್ಟ್ ಮುಂದೆ ಒಪ್ಕೊಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಐ ವಿಟ್ನೆಸ್. ಓಕೆ, ಪಂಚ್ ವಿಟ್ನೆಸ್ ಅಂತ ಇರುತ್ತೆ. ಈಗ ಇದರಲ್ಲಿ 27 ಜನ ಗೌರ್ಮೆಂಟ್ ವಿಟ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸೆಕ್ಷನ್ 100 ಕ್ಲಾಸ್ 4 ಆಫ್ CRPCಯಲ್ಲಿ ಲೋಕಲ್ ಪಂಚ್ ವಿಟ್ನೆಸ್ನ ಮಾಡ್ಕೊಬೇಕು ಅಂತ ಕಾನೂನು ಹೇಳುತ್ತೆ. ಹಂಗೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಸೀನಿಯರ್ ಕೌನ್ಸಿಲ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರಲ್ಲ, ಅವರೇ ಇನ್ನೊಂದು ಕೇಸು ಮರ್ಡರ್ ಕೇಸ್ ನಡೆಸಿದ್ದಾರೆ, ಪಾಯಲ್ ಸುರೇಖಾ ಕೇಸ್ ಅಂತ. ಯಾರು ಹೇಳಿ? ಪ್ರಸನ್ನ ಕುಮಾರ, CB ನಾಗೇಶ್ ಓಕೆ, ಸೀನಿಯರ್ ಕೌನ್ಸಿಲ್ ಏನಿದ್ದಾರೆ ಅವರು ಪಾಯಲ್ ಸುರೇಖಾ ಮರ್ಡರ್ ಕೇಸ್ನ ಅವರೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೇ ಕಾರಣದಿಂದಾಗಿ ಸೆಕ್ಷನ್ 100 ಕ್ಲಾಸ್ 4 ಕಂಪ್ಲೈ ಮಾಡಿಲ್ಲ ಅಂತ ಹೇಳಿ, ಲೋಕಲ್ ವಿಟ್ನೆಸ್ನ ಪಂಚ್ ವಿಟ್ನೆಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿ ಆ ಕೇಸ್ ಅಕ್ವಿಟ್ ಆಗಿದೆ. ಸೊ ಇದರಲ್ಲಿ ಎಲ್ಲರೂ ಗೌರ್ಮೆಂಟ್ ವಿಟ್ನೆಸ್ ಮಾಡ್ಕೊಂಡಿದ್ದಾರೆ. ವಾಟ್ ಈಸ್ ದ ರೀಸನ್? ಈ ಗೌರ್ಮೆಂಟ್ ವಿಟ್ನೆಸ್ ಮಾಡ್ಕೊಬೋದು, ರೀಸನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಏನಕ್ಕೆ? ಈಗ ಬಾಡಿನ ತಗೊಂಡೋಗಿ ಯಾವುದೋ ಒಂದು ಕಾರ್ಡಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತ ತಿಳ್ಕೊಡಿ ಫಾರ್ ಎಕ್ಸಾಂಪಲ್. ಆಗ ಗೌರ್ಮೆಂಟ್ ಯಾರೂ ಇರಲ್ಲ ಅಲ್ಲಿ, ಈಗ ಲೋಕಲ್ ವಿಟ್ನೆಸ್ ಯಾರೂ ಇರಲ್ಲ, ಪಬ್ಲಿಕ್ ಯಾರೂ ಇರಲ್ಲ. ಆ ಸಮಯದಲ್ಲಿ ಗೌರ್ಮೆಂಟ್ ಯಾರು ಜಾಬಲ್ಲಿ ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ, ಬೇರೆ ಯಾರು ಬಸ್ ಕಂಡಕ್ಟರ್ ಯಾರನ್ನ ಇದ್ರೆ, ಫಾರೆಸ್ಟ್ ಆಫೀಸರು ಅಂಥವ್ರನ್ನ ವಿಟ್ನೆಸ್ ಮಾಡ್ಕೊಂಡ್ರೆ ದಟ್ ಈಸ್ ಅಕ್ಸೆಪ್ಟಬಲ್, ದಟ್ ಈಸ್ ಕನ್ಸಿಡರ್ಡ್. ಇಲ್ಲಿ ಇಟ್ ಈಸ್ ಎ ಪಬ್ಲಿಕ್ ಪ್ಲೇಸ್. ಇದು ಇಂಥ ಜಾಗದಲ್ಲಿ ಆಗಿರೋದ್ರಿಂದ ಪಬ್ಲಿಕ್ ವಿಟ್ನೆಸ್ ಯಾಕೆ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಕ್ವಶನ್ ಅರೈಸ್ ಆಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇದು ಟೋಟಲಿ ಕೇಸ್ 161 ಸ್ಟೇಟ್ಮೆಂಟ್ ಆಫ್ ದಿ ಕೋ ಅಕ್ಯೂಸ್ಡ್ ಮೇಲೆ ದರ್ಶನ್ನ ಅರೆಸ್ಟ್ ಮಾಡಿದ್ದಾರೆ.